ನಿಮಗೆಲ್ಲ ಗೊತ್ತಿರುವ ಹಾಗೆ ಅವಿನಾಶ್ ಶೆಟ್ಟರವರು ತಮ್ಮ ತಾಯಿಯ ನೆನಪಿನಲ್ಲಿ ಅಮ್ಮನ ನೆರವು ಚಾರಿಟೇಬಲ್ ಎಂಬುದನ್ನು ಟ್ರಸ್ಟನ್ನು ಮಾಡಿಕೊಂಡು ಸುಮಾರು 6 ವರ್ಷದಿಂದ ತಮ್ಮಿಂದ ಸಾಧ್ಯವಾಗದಷ್ಟು ಧನ ಸಹಾಯವನ್ನು ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ಕೊಡುವುದನ್ನು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಇದು ಭಾಳ ಸಾರ್ಥಕವಾದಂಥ ಒಂದು ಕೆಲಸ. ನಾನಿಲ್ಲಿ ಕೂತ್ಕೊಂಡ ಮಕ್ಕಳಲ್ಲಿ ನನ್ನ ವಿನಂತಿಷ್ಟೇ, ಈ ದೇಶವನ್ನು ತಾವುಗಳು ಅರ್ಥೈಸಿಕೊಳ್ಳಿ, ಈ ಕಾಲವನ್ನು ನೀವು ಅರ್ಥೈಸಿಕೊಳ್ಳಿ. ಈ ದೇಶದಲ್ಲಿ 144 ಕೋಟಿ ಜನಸಂಖ್ಯೆ ಇರುವಂಥ ನಮ್ಮ ದೇಶ ಜಗತ್ತಿನಲ್ಲಿ ನಂಬರ್ 1 ಸ್ಥಾನದಲ್ಲಿ ಮಾನವ ಸಂಪತ್ತಿನಲ್ಲಿರುವಂಥ ದೇಶ. ಇಂಥ ಮಾನವ ಸಂಪತ್ತಿರುವ ದೇಶದಲ್ಲಿ 52 ಕೋಟಿಯಷ್ಟು 25 ವರ್ಷದ ಕೆಳಗಿನ ಮಕ್ಕಳು ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿದ್ದಾರೆ ಎಂಬುದನ್ನು ಗಮನಿಸಿ. ನಮ್ಮನ್ನು ದೀರ್ಘವಾಗಿ ಆಳಿದಂಥ ಇಂಗ್ಲೆಂಡ್ನ ಜನಸಂಖ್ಯೆ 6.5 ಕೋಟಿ. ಆದರೆ ನಾವು ಇವತ್ತು 52 ಕೋಟಿ ನಮ್ಮಲ್ಲಿ ಯುವ ಸಂಪತ್ತಿರುವುದು ನಮ್ಮ ಭಾಗ್ಯ. ಇವತ್ತು ನಮ್ಮ ದೇಶಕ್ಕಿಂತ 4 ಪಟ್ಟು ದೊಡ್ಡದಿರುವಂಥ ಆಸ್ಟ್ರೇಲಿಯಾದ ಜನಸಂಖ್ಯೆ 2.5 ಕೋಟಿ. ಆದರೆ ನಾವು ಇವತ್ತು 144 ಕೋಟಿ ಜನಸಂಖ್ಯೆ ಮಾನವ ಸಂಪತ್ತು ಇದ್ದುಕೊಂಡು 52 ಕೋಟಿಯಷ್ಟು ನಿಮ್ಮಂಥ ವಿದ್ಯಾರ್ಥಿಗಳು ಇರುವಂಥ ಈ ದೇಶ ಮಕ್ಕಳೇ. ಹೀಗಿರುವಾಗ ಈ ದೇಶದಲ್ಲಿ ಬೇಕಾದಷ್ಟು ಮಾನವ ಸಂಪತ್ತು ಇದೆ. ನಮ್ಮೆಲ್ಲರ ಕಣ್ಣು ಇರುವುದು, ಜಗತ್ತಿನ ಕಣ್ಣು ಇರುವುದು ನಿಮ್ಮಂಥ ವಿದ್ಯಾರ್ಥಿಗಳ ಮೇಲೆ ಇನ್ನು ನಮ್ಮ ಕಣ್ಣು ಇರೋದು. ನೀವೇ ಈ ದೇಶವನ್ನು ಬಲಿಷ್ಠವಾಗಿ ಕಟ್ಟಬೇಕಾಗಿದೆ. ನಾನಾ ರೀತಿಯಲ್ಲಿ ನಿಮ್ಮ ಚಿಂತನೆಗಳು ಮೂಡಿಬರಬೇಕಾಗಿದೆ. ಹೀಗಿರುವಾಗ ನಮಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಕೂಡ 75 ವರ್ಷ ದಾಟಿ ಹೋದರೂ ಕೂಡ ಇನ್ನೂ ಕೂಡ ಬಹುಮುಖ್ಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಭಾಳಷ್ಟು ಅಂತರ ಕಂದಕ ಇರುವುದನ್ನು ನಾವು ಕಂಡಿದ್ದೇವೆ. ಈ ದೇಶದಲ್ಲಿ ಬೇಕಾದಷ್ಟು ಐಶ್ವರ್ಯವಂತರಿದ್ದಾರೆ, ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು ಇದ್ದಾರೆ. ಅದೇ ದೇಶದಲ್ಲಿ ಒಂದು ಹೊತ್ತು ಊಟ ಮಾಡಲಿಕ್ಕೂ ಕಷ್ಟ ಇರುವಂಥ, ಕಾಲಿಗೆ ಒಂದು ಚಪ್ಪಲನ್ನೂ ಹಾಕಲಿಕ್ಕೆ ಕಷ್ಟ ಇರುವಂಥ, ಒಂದು ಸೂರಿನಡಿಯಲ್ಲಿ ನೆಲೆ ನೀಡಲು ಕಷ್ಟ ಇರುವಂಥ ಭಾಳಷ್ಟು ಬಡವರು ಈ ದೇಶದಲ್ಲಿದ್ದಾರೆ. ಅದೇ ರೀತಿ ಬೇಕಾದಷ್ಟು ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್, PhD ಮಾಡಿದಂಥ ಪದವೀಧರರು, ವಿದ್ಯಾವಂತರು ಈ ದೇಶದಲ್ಲಿದ್ದಾರೆ. ಅದೇ ದೇಶದಲ್ಲಿ ಒಂದು ಅಕ್ಷರವನ್ನು ಬರಲಿಕ್ಕೆ ಸಾಧ್ಯ ಆಗದಂಥ, ಓದಲಿಕ್ಕೆ ಸಾಧ್ಯ ಆಗದಂಥ ಅನಕ್ಷರಸ್ಥರು ಈ ದೇಶದಲ್ಲಿದ್ದಾರೆ. ಇಷ್ಟು ಮಾನವ ಸಂಪತ್ತಿದೆ. ಅಷ್ಟೇ ಅಂತರ ಕಂದಕಗಳು ಬೇಕಾದಷ್ಟು ನಮ್ಮ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದೆ. ಇದನ್ನು ಗಮನಿಸಿಕೊಂಡು ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರಗಳಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಇರ್ಬೋದು, ಅವಿನಾಶ್ ಶೆಟ್ಟರಂಥ ಬೇರೆ ಬೇರೆ ದಾನಿಗಳಿರ್ಬೋದು, ಈ ಅಂತರ ಕಂದಕವನ್ನು ಅರಿತುಕೊಂಡು ಅವರವರ ಅಳಿಲ ಸೇವೆಯನ್ನು ಈ ದೇಶದಲ್ಲಿ ಬೇಕಾದಷ್ಟು ಮಾಡಿಕೊಂಡು ಬರ್ತಾ ಇದ್ದಾರೆ. ಇದರ ಸಂಪೂರ್ಣ ಫಲ ಪಡೆಯುವವರು ನೀವು ಮಕ್ಕಳೇ. ಆದ್ದರಿಂದ ನಿಮ್ಮಲ್ಲಿ ವಿನಂತಿಷ್ಟೇ, ಕಾಲವನ್ನು ಅರ್ಥೈಸಿಕೊಳ್ಳಿ. ಯಾವ ರೀತಿ ಕಾಲ ಬದಲಾವಣೆ ಆಯಿತು ಎಂಬುದನ್ನು ಗಮನಿಸಿ. ನಾವು ಇವತ್ತು ವಿದ್ಯಾರ್ಥಿ ಆಗಿರುವಾಗ ಒಮ್ಮೆ ನಮ್ಮ ವಿದ್ಯಾರ್ಥಿ ಜೀವನಕ್ಕೆ ಹೋದರೆ, ನನ್ನ PUCಯಲ್ಲಂತೂ ಅತಿ ಹೆಚ್ಚು ಮಾರ್ಕ್ ತೆಗೆದವ ಒಬ್ಬ ಗೋಪಾಲಿ ಕಾಮತ್ ಅಂತ ಇದ್ದರು, 88% ಮಾರ್ಕ್ ಮಕ್ಕಳೇ. ಅದೇ ನಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಅತ್ಯುತ್ತಮ ಮಾರ್ಕ್ನಲ್ಲಿ ನಾವು ಹೊರಗೆ ಬಂದೆವು. ಆದರೆ ಈಗ ತೆಗೆದು ನೋಡಿ, 625ರಲ್ಲಿ 625 ಅಂಕವನ್ನು 10ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮದಲ್ಲಿ ಎಷ್ಟು ಮಂದಿ ಪಡೀತಾರೆ. ಇವತ್ತು CBSEಯಲ್ಲಿ 500ರಲ್ಲಿ ಎಷ್ಟು ಮಕ್ಕಳು ಎಂತೆಂಥ ದಾಖಲೆ ಮಾಡ್ತಾರೆ, ICSEನಲ್ಲಿ ಎಂತೆಂಥ ದಾಖಲೆ ಮಾಡ್ತಾರೆ. ಇಡೀ ಒಂದು ಫಲಿತಾಂಶವನ್ನು ಗಮನಿಸಿ. ಸ್ವಾತಂತ್ರ್ಯ ಪೂರ್ವದಲ್ಲಿ 30-40% ರಿಸಲ್ಟ್ಗಳು 10ನೇ ತರಗತಿಯ PUC ರಿಸಲ್ಟ್ ಬರ್ತಿತ್ತು. ಈಗ ಅದು 92%ಗೆ ಹೋಗಿ ಆಯಿತು ಮಕ್ಕಳೇ. CBSE, ICSE ರಿಸಲ್ಟ್ಗಳು 99% ಮೇಲೆ ಇವತ್ತು ಇರುವುದನ್ನು ನೀವೆಲ್ಲ ಗಮನಿಸ್ತಾ ಇದ್ದೀರಿ. ಇಡೀ 10ನೇ ತರಗತಿಯ ರಿಸಲ್ಟನ್ನು ತೆಗೆದು ನೋಡಿದರೆ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, CBSE, ICSEಯಲ್ಲಿ 95% ಮೇಲೆ ಸುಮಾರು 30,000 ಮಕ್ಕಳು ನಮ್ಮ ರಾಜ್ಯದಲ್ಲಿ ಈ ವರ್ಷ ದಾಖಲೆಯನ್ನು ಮಾಡಿದರು. ಇಡೀ ಒಂದು ಫಲಿತಾಂಶಗಳನ್ನು ಗಮನಿಸಿ. ಇದರ ಜೊತೆಯಲ್ಲಿ ಎಷ್ಟು ವಿಪುಲವಾದಂಥ ಕ್ಷೇತ್ರಗಳಿದೆ ನೋಡಿ. ಒಂದು ಕಾಲದಲ್ಲಿ ನಮ್ಮ ವಿದ್ಯಾಭ್ಯಾಸ ಕೆಲವೇ ಡಿಗ್ರಿಗಳಿಗೆ ಸೀಮಿತವಾಗಿತ್ತು.
ಈಗ ಎಷ್ಟು ಡಿಗ್ರಿಗಳು ಬಂದಾಗಿ ಹೋಯಿತು ಎಂಬುದನ್ನು ಗಮನಿಸಿ. ಇಡೀ NCERT ಸಿಲೆಬಸ್ಸೇ ಅಂತಿಮವ ಎಂಬುದನ್ನು ನೋಡಿ. ಇವತ್ತು 10ನೇ ತರಗತಿಯವರೆಗೆ ನೀವು NCERT ಸಿಲೆಬಸ್ಸಲ್ಲಿ ಓದುವವರು, PUCಯಲ್ಲೂ ಮುಂದುವರೆದ ಭಾಗವಾಗಿ NCERT ಸಿಲೆಬಸ್ಸನ್ನೇ ಓದುವವರು. ಆದರೆ ಇವತ್ತು NCERT ಸಿಲೆಬಸ್ಸೇ ಸಾಕಾ, ಅದರೊಟ್ಟಿಗೆ ಬೇರೆ ಜೋಡಣೆ ಆಗಬೇಕಾ ಎಂಬುದನ್ನು ಗಮನಿಸುವಾಗ ನಿಮಗೆ ಅರ್ಥೈಸ್ತಾರೆ. ನೀವು PUCಗೆ ಬಂದು ನೀವು NCERT ಸಿಲೆಬಸ್ನ ಮುಂದುವರೆದ ಭಾಗವಾಗಿ ಮಾಡುವುದಾದರೂ ಸೈನ್ಸ್ ಎಂಬುದು NCERT ಸಿಲೆಬಸ್ಗೆ ಸೀಮಿತವಾಗದೆ ಅದರ ಜೊತೆಯಲ್ಲಿ CET, NEET, JEE, NATA, NDA ಅಂತ ಎಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳಿದೆ ಎಂಬುದನ್ನು ನೋಡಿ. ಕಾಮರ್ಸು ಕೂಡ ಕೇವಲ NCERT ಸಿಲೆಬಸ್ಗೆ ಸೀಮಿತವಾಗದೆ ಆ ಕಾಮರ್ಸ್ ವಿತ್ CA ಪ್ರೋಗ್ರಾಮ್, CS ಪ್ರೋಗ್ರಾಮ್, CLAT ಪ್ರೋಗ್ರಾಮ್, ಸಿವಿಲ್ ಸರ್ವಿಸ್ಗಳು, NDAಗಳು ಹೇಗೆ ಬಂದಿದೆ ಎಂಬುದನ್ನು ಗಮನಿಸಿ. ಆರ್ಟ್ಸ್ನಲ್ಲೂ ಇವತ್ತು ಇದರ ಒಟ್ಟಿಗೆ NCERT ಸಿಲೆಬಸ್ನೊಟ್ಟಿಗೆ CS ಇರ್ಬೋದು ಅಥವಾ CLAT ಎಕ್ಸಾಮ್ ಇರ್ಬೋದು, ಸಿವಿಲ್ ಸರ್ವಿಸ್ಗಳು ಇರ್ಬೋದು, ಹೇಗೆಲ್ಲ ಬಂದಿದೆ ಎಂಬುದನ್ನು ಗಮನಿಸಿ. ಹಾಗಿರುವಾಗ ಇದು ಕೇವಲ ಒಂದು ಪಟ್ಟಣದ ಮಕ್ಕಳಿಗೆ ಮಾತ್ರ ಅಲ್ಲ, ಐಶ್ವರ್ಯವಂತ ಇದ್ದಂಥ ಮಕ್ಕಳಿಗೆ ಮಾತ್ರ ಅಲ್ಲ, ಜಾಗೃತಿ ಇದ್ದಂಥ ಮಕ್ಕಳಿಗೆ ಮಾತ್ರ ಅಲ್ಲ, ಇದು ನಮ್ಮ ದೇಶದ ಎಲ್ಲ ನಿಮ್ಮಂಥ ಮಕ್ಕಳಿಗೆ ಈ ಸವಲತ್ತು ಸಿಗುವ ಹಾಗೆ ಆಗಬೇಕು. ಇದರ ಬಗ್ಗೆ ನಿಮಗೆ ಮಕ್ಕಳಿಗೆ ತಿಳುವಳಿಕೆ ಬೇಕು, ನೀವು ಇದಕ್ಕೆ ಜಾಗೃತರಾಗಬೇಕು. ಹೇಗೆ ಕಟ್ಟಡವನ್ನು ಕಟ್ಟುವಾಗ ಪಂಚಾಂಗ ಗಟ್ಟಿದ್ದರೆ ಎಷ್ಟು ಅಂತಸ್ತನ್ನು ಮುಂದೆ ಕಟ್ಟಬಹುದೋ ಅದೇ ರೀತಿ ಇಲ್ಲಿ ಕೂತ್ಕೊಂಡಂಥ ನಿಮ್ಮಂಥ ಮಕ್ಕಳಿಗೆ ನಾಳೆ ನಾನು ವೈದ್ಯಕೀಯ ಶಿಕ್ಷಣಕ್ಕೆ ಹೋಗಬೇಕು, ನಾನು IIT ಅಂತ ಒಂದು ಕಾಲೇಜಿಗೆ ಹೋಗಬೇಕು, ನಾನು ಸುರತ್ಕಲ್ನಲ್ಲಿದ್ದಂಥ NITಗೆ ಓದಬೇಕು, ಅಥವಾ ನನ್ನ ಜೀವಮಾನದಲ್ಲಿ ನಾನು CA ಕಲಿಬೇಕು, CS ಕಲಿಬೇಕು, ಹೀಗೆಲ್ಲ ಕನಸು ಬೀಳೋದು ತಪ್ಪಲ್ಲ ಮಕ್ಕಳೇ. ನಿಮಗೆ ಎಲ್ಲರಿಗೂ ಈ ಕನಸು ಬೀಳಬೇಕು. ಆದರೆ ಆ ಕಂಡಂಥ ಕನಸಿನ ಹೋಗುವ ದಾರಿಯನ್ನು ನೀವು ಅರ್ಥೈಸಬೇಕು. ಅದು ಎಷ್ಟು ಕಷ್ಟ ಸಾಧ್ಯ ಇದೆ, ಅದಕ್ಕೆ ಏನು ತಯಾರಿ ನಾವು ಮಾಡಬೇಕು. ಈಗಲೇ ಕಲಿತಾ ಇರುವಾಗ, ಹೈಸ್ಕೂಲ್ನಲ್ಲೇ ಕಲಿತಾ ಇರುವಾಗ ನಾನು ಹೇಗೆ ಕಲಿಬೇಕು, ಮುಂದೆ ಯಾವ್ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು, ಇದರ ಎಲ್ಲ ತಿಳುವಳಿಕೆ ನಿಮಗೆ ಬೇಕು ಮಕ್ಕಳೇ. ಇದು ಇಲ್ಲದೆ ಹೋದರೆ ಈ ಕಾಲದಲ್ಲಿ ನೀವು ಸರಿಯಾಗಿ ಸ್ಪಂದನೆ ಕೊಡದೆ ಹೋದರೆ ನೀವು ಸವಕಲು ನಾಣ್ಯವಾಗ್ತೀರಿ. ಇವತ್ತು ನೀವು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ಉಳಿಬೇಕಾದರೆ ಇದೆಲ್ಲವನ್ನು ಅರ್ಥೈಸಬೇಕು ಮಕ್ಕಳೇ. ಇವತ್ತಿನ ಪೇಪರ್ ತೆಗೆದು ನೋಡಿ, ಪ್ರತಿ ಪೇಪರ್ ತೆಗೆದು ನೋಡುವಾಗ ನಿಮಗೆ ಅನಿಸ್ತದಲ್ಲಿ ಏನು ಕೇಳಿದರೆ, ಇವತ್ತು ಬೇಕಾದಷ್ಟು ಬೇರೆ ಬೇರೆ ಕುಲಗಳು, ವ್ಯಾಪಾರಿಗಳು ಇವತ್ತು ಬೇಕಾದಷ್ಟು ಜಗತ್ತಿನಿಂದ, ದೇಶದಿಂದ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಇವತ್ತು ಎಲೆನ್ ಅಥವಾ ಆಕಾಶ್ ಅಥವಾ ಚೈತನ್ಯ, ನಾರಾಯಣ್ ಅಂತ ಸಂಸ್ಥೆಗಳು ಎಷ್ಟು ಬರ್ತಾ ಇದೆ ಎಂಬುದನ್ನು ಗಮನಿಸಿ. ಎಲ್ಲರೂ ಹೇಳುವುದನ್ನು ಗಮನಿಸಿ. 12 ವರ್ಷದ ವಿದ್ಯಾಭ್ಯಾಸ, 6 ವರ್ಷದ ವಿದ್ಯಾಭ್ಯಾಸ, 4 ವರ್ಷದ ಇಂಟಗ್ರೇಟೆಡ್ ಸಿಸ್ಟಮ್, 2 ವರ್ಷದ ಇಂಟಗ್ರೇಟೆಡ್ ಸಿಸ್ಟಮ್, 1 ವರ್ಷದ ಇಂಟಗ್ರೇಟೆಡ್ ಸಿಸ್ಟಮ್ ಅಂತ ಹೇಳುವುದನ್ನು ಗಮನಿಸಿ. ಇದರ ಅರ್ಥ ಏನು? ಇದರ ಅರ್ಥ ಏನು ಕೇಳಿದರೆ, 1ನೇ ತರಗತಿಯಲ್ಲಿ ನೀವು ಓದ್ತಿರುವಂಥ NCERT ಸಿಲೆಬಸ್ನ ಒಟ್ಟಿಗೆ ಈ ಕಾಂಪಿಟೇಟಿವ್ ಎಕ್ಸಾಮನ್ನೆಲ್ಲ ಜೋಡಣೆ ಮಾಡಿಕೊಂಡು ಇಂಟಗ್ರೇಟೆಡ್ ಸಿಸ್ಟಮ್ನಲ್ಲಿ ಕಲಿತಾ ಅವರು ಮುಂದೆ ಹೋಗ್ತಾರೆ ಮಕ್ಕಳೇ. ಮುಂದೆ ಹೋಗಿ 12ನೇ ತರಗತಿಯಲ್ಲಿ ಪರೀಕ್ಷೆ ಕೂತ್ಕೊಳ್ತಾರೆ. 6ನೇ ತರಗತಿಯಿಂದ 6 ವರ್ಷ ಅಂತ ಹೇಳಿದರೆ 6ನೇ ತರಗತಿಯಿಂದ, 4 ವರ್ಷ ಅಂತ ಕೇಳಿದರೆ 9ನೇ ತರಗತಿಯಿಂದ, 2 ವರ್ಷದ ಅಂತ ಕೇಳಿದರೆ ನೀವೆಲ್ಲ ಹೋಗಿ PUCಗೆ ಸೇರಿ ಕಲಿಯುವ ರೀತಿಯಲ್ಲಿ. ಹೀಗಿರುವಾಗ ನಾವು ಎಷ್ಟು ಈ ಸ್ಪರ್ಧೆಯನ್ನು ಎದುರಿಸಬೇಕಾದ್ರೆ ನಮ್ಮ ತಯಾರಿ ಏನು? ಯಾರಾದರೂ ನೀವು ಕೂತ್ಕೊಂಡಂಥ ಮಕ್ಕಳು, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ಮಕ್ಕಳು, ನಾವು ಯಾರಾದರೂ ಈ ರೀತಿಯ ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದೇವಾ ಎಂಬುದನ್ನು ಗಮನಿಸಿ. ಈ ದೃಷ್ಟಿಯಲ್ಲಿ ನಿಮ್ಮ ಹತ್ರ ವಿನಂತಿ ಇಷ್ಟೇ ಮಕ್ಕಳೇ, ನೀವು ಕನ್ನಡ ಮಾಧ್ಯಮದಲ್ಲಿ ಓದಿ, ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿ, ಯಾವ ಸಿಸ್ಟಮ್ನಲ್ಲಿ ಓದಿ, ಆದರೆ ಕಾಲವನ್ನು ಅರ್ಥೈಸಿಕೊಂಡು ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವವರು, ಇದರಲ್ಲಿ ಬಹಳ ಪ್ರಾಮುಖ್ಯವಾಗಿರುವಂಥ ಶಿಕ್ಷಕರು ಕೂಡ, ಆಮೇಲೆ ಪಾಲಕರು, ವಿದ್ಯಾರ್ಥಿಗಳು ಎಲ್ಲರೂ ಇದನ್ನು ಅರ್ಥೈಸಿಕೊಂಡು ನಾವು ಅದಕ್ಕೆ ಸ್ಪಂದನೆ ಕೊಟ್ಟುಕೊಂಡು ನಾವು ಹೋದರೆ ಮಾತ್ರ ಈ ಕಾಲದಲ್ಲಿ ನಾವು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ಉಳಿತೇವೆ ಮಕ್ಕಳೇ. ಈ ದೃಷ್ಟಿಯಲ್ಲಿ ನಿಮಗೆ ನೆರವಾಗಲಿಕ್ಕಾಗಿ ಇವತ್ತು ಅಮ್ಮನ ಹೆಸರಿನಲ್ಲಿ ಅವಿನಾಶ್ ಶೆಟ್ಟರು ಇಂಥ ಕೆಲಸವನ್ನು ಇವತ್ತು ಮಾಡಿಕೊಂಡು ನಿಮಗೆಲ್ಲರಿಗೂ ಒಂದು ಸಣ್ಣ ಪ್ರಮಾಣದಲ್ಲಿ ನಿಮಗೆ ದಾನ ಮಾಡಿಕೊಂಡು ನಿಮಗೆ ಒಂದು ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮಂಥ ಮಕ್ಕಳು ಇದರ ಸದುಪಯೋಗ ಪಡೆದುಕೊಂಡು ಮುಂದೆ ನೀವು ಅದ್ಭುತವಾಗಿ ಬೆಳೀಬೇಕು.
ಬುದ್ಧಿಯನ್ನು ಭಾಳ ಒಳ್ಳೆಯ ಬುದ್ಧಿಯನ್ನು ಈ ಕಾಲಕ್ಕೆ ಸರಿಯಾಗಿ ಬೇಕಾದ್ದನ್ನು ಕಲಿಬೇಕು. ಅದಕ್ಕಾಗಿ ನೀವು ಸ್ವಲ್ಪ ತ್ಯಾಗಗಳನ್ನು ಮಾಡಬೇಕು ಮಕ್ಕಳೇ. ಇಷ್ಟೆಲ್ಲ ಕಷ್ಟ ನೀವು ಹೇಳ್ತೀರಿ. ಇವತ್ತು ನೀವು ಮಕ್ಕಳು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೀವು ಮೊಬೈಲ್ನಲ್ಲಿ ಆಟ ಆಡೋದು, ಇವತ್ತು ಬೇಕಾದಷ್ಟು ಸೋಷಿಯಲ್ ಮೀಡಿಯಾದ ಮುಖಾಂತರ ನೀವು ಇರುವುದು, ಇದೆಲ್ಲವೂ ನಿಮ್ಮ ದುರಂತ ಅಂತ ನೆನಪಿಟ್ಟುಕೊಳ್ಳಿ ಮಕ್ಕಳೇ. ಇದೆಲ್ಲ ನಿಮ್ಮ ದುರಂತ ಅಂತ ನೆನಪಿಟ್ಟುಕೊಳ್ಳಿ. ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಮಕ್ಕಳು ನೀವು ಕೂತ್ಕೊಂಡಿದ್ದೀರಿ. ನೀವು ಯಾರೂ ನಮ್ಮ ಹಾಸ್ಟೆಲ್ನಲ್ಲಿ ಇಲ್ಲಿದ್ದಂಥ ಮಕ್ಕಳಲ್ಲ ಮಕ್ಕಳೇ. ಆದರೆ ನೆನಪಿಟ್ಟುಕೊಳ್ಳಿ, ನಮ್ಮಂಥ ವಿದ್ಯಾಸಂಸ್ಥೆ ಇರ್ಬೋದು, ಇಲ್ಲಿ ಜ್ಞಾನಸುಧ ಇರ್ಬೋದು, ಅಥವಾ ಕ್ರಿಯೇಟಿವ್ ಇರ್ಬೋದು, ಇಂಥ ಹಲವಾರು ವಿದ್ಯಾಸಂಸ್ಥೆಗಳಲ್ಲಿರುವಂಥ ಮಕ್ಕಳಲ್ಲಿ ನಮ್ಮ ಹೆಚ್ಚಿನ ಮಕ್ಕಳು 24 ಗಂಟೆ ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮ ಹಾಸ್ಟೆಲ್ನಲ್ಲಿರುವಂಥ ಮಕ್ಕಳು. ನಮ್ಮ ವಿದ್ಯಾಸಂಸ್ಥೆಯಲ್ಲೂ ಇರುವಂಥ ವಿದ್ಯಾರ್ಥಿಗಳಲ್ಲಿ ಇವತ್ತು 20,000 ಮಕ್ಕಳು ನಮ್ಮ ಕ್ಯಾಂಪಸ್ನಲ್ಲಿ ಹಾಸ್ಟೆಲ್ನಲ್ಲಿರುವಂಥ ಮಕ್ಕಳು. 24 ಗಂಟೆ ಅವರು ಮಕ್ಕಳು ನಮ್ಮ ಕೈಯಲ್ಲಿದ್ದಾರೆ. ಹೀಗಿರುವಾಗ ಬೆಳಿಗ್ಗೆ ಯಾವಾಗ ಎಬ್ಬಿಸಬೇಕು, ಯಾವಾಗ ಮಲಗಿಸಬೇಕು, ಯಾವ ರೀತಿ ಶಿಸ್ತಿನಿಂದ ಅವ್ರನ್ನ ಇಡಬೇಕು, ಯಾವುದ್ಯಾವುದು ಅವರಿಗೆ ಬೇಕು, ಯಾವುದ್ಯಾವುದು ಬೇಡ, ಅದನ್ನೆಲ್ಲ ಜೋಡಣೆ ಮಾಡಿಕೊಂಡು ದೇವರು ಕೊಟ್ಟಂಥ 24 ಗಂಟೆಯನ್ನು ಸರಿಯಾಗಿ ಅವರಿಗೆ ಅವರ ಮುಂದಿನ ಯೋಜನೆಗೆ ಉಪಯೋಗ ಆಗುವ ಹಾಗೆ ನಾವು ಮಾಡ್ತೇವೆ. ಆದರೆ ನೀವು ಇವತ್ತು ಶಾಲೆಯಲ್ಲಿರುವುದು ಕೇವಲ 6 ಗಂಟೆ 8 ಗಂಟೆ ಮಾತ್ರ. ಮತ್ತೆ ನೀವು ಇರುವುದು ಮಾರ್ಗದಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಇದರಲ್ಲಿ. ಹೀಗಿರುವಾಗ ನೀವಿದನ್ನು ಅರ್ಥೈಸಬೇಕು ಮಕ್ಕಳೇ. ನಿಮ್ಮೊಟ್ಟಿಗೆ ಎಷ್ಟು ಜನ ಸ್ಪರ್ಧಿಗಳು ಇದ್ದಾರೆ ಎಂಬುದನ್ನು ಗಮನಿಸಿ. ಈ ಸಲ 10ನೇ ತರಗತಿಯ ಎಕ್ಸಾಮ್ನಲ್ಲಿ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, CBSE, ICSನಲ್ಲಿ 11 ಲಕ್ಷ ಜನ ಪರೀಕ್ಷೆ ಕೂತ್ಕೊಂಡ್ರು ಮಕ್ಕಳೇ. ಪದವಿ ಪೂರ್ವ ಶಿಕ್ಷಣದಲ್ಲೂ ಹೆಚ್ಚು ಕಡಿಮೆ 7 ಲಕ್ಷ ಜನ ಪರೀಕ್ಷೆ ಕೂತ್ಕೊಳ್ತಾರೆ ಮಕ್ಕಳೇ. ಇಷ್ಟು ಮಂದಿ ಸ್ಪರ್ಧಿಗಳು ಇದ್ದಾರೆ. ಇಂಥ ಸ್ಪರ್ಧಿಗಳಲ್ಲಿ ನೀವು ನಾಳೆ ತೇರ್ಗಡೆ ಹಾಕ್ಕೊಂಡು ಈ ಕ್ಷೇತ್ರಕ್ಕೆ ಹೋಗಬೇಕಾದ್ರೆ ಎಷ್ಟು ಕಷ್ಟ ಸಾಧ್ಯ ಇದೆ. ನೀವು ಹೇಳ್ಬೋದು, ಇವತ್ತಲ್ಲಿ PUCಗೆ ಬರುವಾಗ ಸೈನ್ಸ್ ಅಂತ ತೆಗೆದರೆ, ಇವತ್ತಿಲ್ಲಿ ಒಂದು ಹುಡುಗನಿಗೆ ಮೆಡಿಕಲ್ ಕಲಿಬೇಕು ಅಂತ ಆಸೆ ಇದ್ದರೆ ಅಲ್ಲಿ PCME ತೆಗೆದುಕೊಂಡ ಕೂಡಲೇ ಅವನಿಗೆ ಸೀಟ್ ಸಿಕ್ಕುವುದಿಲ್ಲ. PCM ತೆಗೆದುಕೊಂಡದರ ಜೊತೆ ಅವನು ಫಿಸಿಕ್ಸ್ನಲ್ಲಿ 100, ಕೆಮಿಸ್ಟ್ರಿಯಲ್ಲಿ 100, ಬಯಾಲಜಿಯಲ್ಲಿ 100, 300ಕ್ಕೆ 300 ಮಾರ್ಕ್ ಬಂದರೂ ಕೂಡ ಮೆಡಿಕಲಿಗೆ ಸೇರಲಿಕ್ಕೆ ಆಗೋದಿಲ್ಲ. ಆ ಮಾರ್ಕಿಗೆ ಬೆಲೆ ಎಷ್ಟು ಕೇಳಿದರೆ 0 ಮಕ್ಕಳೇ. ಪ್ರತ್ಯೇಕವಾದಂಥ ನೀಟ್ ಎಕ್ಸಾಮ್, ಆ ನೀಟ್ ಎಕ್ಸಾಮ್ನಲ್ಲಿ ಪ್ರಥಮ PUC, ದ್ವಿತೀಯ PUC ಎರಡನ್ನೂ ಸೇರಿಸಿ 2 ವರ್ಷದಲ್ಲಿ ಕಲಿತಂಥ ವಿಚಾರವನ್ನು 180 ಕ್ವಶ್ಚನ್ನಲ್ಲಿ 180 ನಿಮಿಷದಲ್ಲಿ 720 ಮಾರ್ಕ್ನಲ್ಲಿ ಉತ್ತರ ಕೊಡಬೇಕು ಮಕ್ಕಳೇ. ಇಷ್ಟು ಕಷ್ಟಪಟ್ಟುಕೊಂಡು ನಿನ್ನೆ ನೀಟ್ ಎಕ್ಸಾಮ್ ಆಯಿತು. ಅದರಲ್ಲಿ ಒಂದು ಫಿಸಿಕ್ಸ್ನಲ್ಲಿ 180ರಲ್ಲಿ 120, 100ಕ್ಕಿಂತ ಹೆಚ್ಚು ಮಾರ್ಕ್ ತೆಗಿಲಿಕ್ಕೆ ನಮ್ಮ ಮಕ್ಕಳು ಎಷ್ಟು ಕಷ್ಟಪಡ್ತಾರೆ ಎಂಬುದು ನನಗೆ ಗೊತ್ತು ಮಕ್ಕಳೇ. ಆದ್ದರಿಂದ ಅಷ್ಟು ಸುಲಭ ಸಾಧ್ಯ ಅಲ್ಲ. ಹೋಗೋ ದಾರಿಗಳಿಗೂ ಅಷ್ಟೇ ಕಷ್ಟ ಸಾಧ್ಯವಾಗಿದೆ. ಇರುವ ಸೀಟ್ಗಳೆಷ್ಟು? 2 ಲಕ್ಷ ಜನ ಪರೀಕ್ಷೆ ಕೂತ್ಕೊಂಡ್ರೆ ಅಲ್ಲಿರುವ ಸೀಟು, ಸರ್ಕಾರಿ ಸೀಟು 11,000 ಸೀಟು. ಅದರಲ್ಲಿ ಸರ್ಕಾರಿ ಸೀಟು, ಸರ್ಕಾರಿ ಕಾಲೇಜಿನಲ್ಲಿ 3,600 ಸೀಟು. 3,600 ಸೀಟ್ನಲ್ಲಿ 50% ರಿಸರ್ವೇಷನ್. ಹಾಗಾದರೆ ಇವತ್ತು ಅಲ್ಲಿ ಕೂತ್ಕೊಳ್ಳುವ ಮಕ್ಕಳ ಸಂಖ್ಯೆ ಎಷ್ಟು, ಅದರಲ್ಲಿ ಒಳಗೆ ಹೋಗಲಿಕ್ಕೆ ಆಗೋದು ಎಷ್ಟು ಮಕ್ಕಳಿಗೆ ಎಂಬುದನ್ನು ಗಮನಿಸಿ. ನಾನು ನಿಮ್ಮನ್ನು ಹೆದರಿಸಲಿಕ್ಕಾಗಿ ಹೇಳುವುದಲ್ಲ, ನಿರಾಶೆ ಹೇಳುವುದಲ್ಲ. ನಿಮ್ಮಂಥ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಬಹಳಷ್ಟು ಒಂದು ಐಶ್ವರ್ಯವಂತರಿಂದ ದೂರವಿರುವಂಥ, ಸ್ವಲ್ಪ ಕಷ್ಟದಲ್ಲಿ ಬದುಕುವಂಥ ನಿಮ್ಮಂಥ ಮಕ್ಕಳು ಇದರ ಸದುಪಯೋಗ ಪಡೆದಾಗಲೇ ನಮಗೆಲ್ಲ ಸಾರ್ಥಕ ಆಗೋದು ಮಕ್ಕಳೇ. ಆದ್ದರಿಂದ ನಿಮ್ಮ ವಿದ್ಯಾರ್ಥಿ ಜೀವನವನ್ನು ಭಾಳ ಲಘುವಾಗಿ ತೆಗೆದುಕೊಳ್ಬೇಡಿ. ಈ ಸ್ಪರ್ಧೆಗಳನ್ನೆಲ್ಲ ಗಮನಿಸಿ ಸ್ವಲ್ಪ ಆ ಮೊಬೈಲ್ ಫೋನ್ನಿಂದ, ಸೋಷಿಯಲ್ ಮೀಡಿಯಾಗಳಿಂದ, ಬೇರೆ ಬೇರೆ ಅನಿಷ್ಟಗಳಿಂದ ಸ್ವಲ್ಪ ದೂರ ಇರಿ. ಆಮೇಲೆ ಭಾಳಷ್ಟು ತ್ಯಾಗದಲ್ಲಿ ಇದ್ದುಕೊಂಡು ನೀವು ಭಾಳ ನಿಷ್ಠುರವಾಗಿ ಸಮಯ ಪ್ರಜ್ಞೆಯನ್ನು ಮಾಡಿಕೊಂಡು ಆ ದೇವರು ಕೊಟ್ಟಂಥ 24 ಗಂಟೆ ನಮಗೆಲ್ಲರಿಗೂ ಸರಿಸಮಾನವಾಗಿ ದೇವರು ಕೊಟ್ಟಿದ್ದಾರೆ. ಯಾರಿಗೂ ತಾರತಮ್ಯ ಮಾಡಲಿಲ್ಲ. ಆ 24 ಗಂಟೆಯನ್ನು ನಮ್ಮ ಏಳಿಗೆಗಾಗಿ ನಾವು ಹೇಗೆ ಉಪಯೋಗಿಸಲಿಕ್ಕೆ ಆಗ್ತದೆ ಎಂಬುದನ್ನು ಸ್ವಲ್ಪ ಅರಿತುಕೊಂಡು ಭಾಳ ಶಿಸ್ತುಬದ್ಧವಾಗಿರಿ. ಈ ವಿದ್ಯಾಸಂಸ್ಥೆಗೆ ಭಾಳಷ್ಟು ಹೆಸರಿದೆ. ನಾನು ಬಹಳ ಬಾರಿ ಈ ವಿದ್ಯಾಸಂಸ್ಥೆಗೆ ಬಂದವ, ಬಹಳ ಬಾರಿ ನನ್ನ ಕ್ರೀಡಾಕೂಟಕ್ಕೆ ಈ ವಿದ್ಯಾಸಂಸ್ಥೆಗೆ ಬಂದವ. ಈ ವಿದ್ಯಾಸಂಸ್ಥೆ ಬಾಕಿ ವಿದ್ಯಾಸಂಸ್ಥೆಯಾಗಲ್ಲ, ಸರ್ಕಾರಿ ಅನುದಾನಿತ ಭಾಳ ಒಳ್ಳೆಯ ಒಂದು ವಿದ್ಯಾಸಂಸ್ಥೆ. ಇದನ್ನು ಮುನ್ನಡೆಸಿಕೊಂಡು ಹೋಗುವಂಥ ಆಡಳಿತ ಮಂಡಳಿಯವರಿಗೂ ಮತ್ತು ನಮ್ಮ ಈ ಮುಖ್ಯೋಪಾಧ್ಯಾಯರು ಮತ್ತು ಉಪನ್ಯಾಸಕರು, ಶಿಕ್ಷಕರಿಗೂ ನಾನು ಕೈ ಮುಗಿದುಕೊಂಡು ನಮ್ಮ ನೆಚ್ಚಿನ, ನಾನು ಅತಿ ಹೆಚ್ಚು ಗೌರವ ಕೊಡುವಂಥ ನನ್ನ ಶಾಸಕರು ಇಲ್ಲಿದ್ದಾರೆ, ಸುನಿಲನ್ನ. ಅವರು ಇರುವಾಗ ಈ ಕ್ಷೇತ್ರವು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ವಿಷಯದಲ್ಲಿ
ಬೇಕಾದಷ್ಟು ಕಾಲದಲ್ಲಿ ಅಭಿವೃದ್ಧಿ ಆದದ್ದು. ಬಹಳಷ್ಟು ವಿಚಾರಗಳನ್ನು ಈ ಒಂದು ಕ್ಷೇತ್ರಕ್ಕೆ ತಂದವರು. ಅವರ ಮಾರ್ಗದರ್ಶನದಲ್ಲಿ ಈ ವಿದ್ಯಾಸಂಸ್ಥೆ ಇನ್ನಷ್ಟು ಬೆಳಗಲಿ. ಅವಿನಾಶ್ ಶೆಟ್ಟರವರು ಮಾಡುವ ಕೆಲಸ ದೇವರು ಮೆಚ್ಚುವ ಕೆಲಸ. ಇದಕ್ಕೆ ನಾವೆಲ್ಲರ ಆಶೀರ್ವಾದ ಅದಕ್ಕೆ ಇರಲಿ ಅಂತ ಈ ಸಮಯದಲ್ಲಿ ಹೇಳಿಕೊಂಡು, ಪ್ರಯೋಜನ ಪಡೆದಂಥ ವಿದ್ಯಾರ್ಥಿಗಳು ಮುಂದಿನ ಜೀವನದಲ್ಲಿ ಉತ್ತಮ ಅತಿಶ್ರೇಷ್ಠ ಮಟ್ಟಕ್ಕೆ ಹೋಗುವಂತಾಗಲಿ ಅಂತ ಕೇಳಿಕೊಂಡು ಎಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.